ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೆ ಪುಣ್ಯಭೂಮೆ ತ್ವದರ್ಥ ಪಥದ್ವೇಷಕಾಯೋ ನಮಸ್ತೆ ನಮಸ್ತೆ. ಹಲೋ ಎವ್ರಿವನ್. ಯಾಕೆ ನಾನು RSS ಪ್ರಾರ್ಥನಾ ಗೀತೆ ಹಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಅನಿಸ್ತಿರಬಹುದು. ಹೌದು, ಕಾರಣ ಇಷ್ಟೇ. ನನ್ನ ಅಕ್ಕನ ಮಗನನ್ನು ಧಾರವಾಡದಲ್ಲಿರುವ ರಾಷ್ಟ್ರೀಯ ವಿದ್ಯಾಕೇಂದ್ರ ಎಂಬ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರಿಸಿದ್ರು. ಶಾಲಾ ವಾರ್ಷಿಕೋತ್ಸವದ ಆಚರಣೆ ಇರುವ ಕಾರಣ ನಾವೆಲ್ಲರೂ ಧಾರವಾಡಕ್ಕೆ ಹೋಗಿದ್ವಿ. ಶಾಲಾ ವಾರ್ಷಿಕೋತ್ಸವ ಒಂದೇ ಅಲ್ಲದೆ RSS ಸಂಘಟನೆ ಸ್ಥಾಪನೆಯಾಗಿ 100 ವರ್ಷಗಳಾದ್ದರಿಂದ ಅದರ ಶತಮಾನೋತ್ಸವ ಹಾಗೂ ಶಾಲೆಯು ಸ್ಥಾಪನೆಯಾಗಿ 60 ವರ್ಷಗಳು ಪೂರೈಸಿದ್ದರಿಂದ ಸಂಪೂರ್ಣ ಕಾರ್ಯಕ್ರಮ ಇದಾಗಿತ್ತು. ನನಗೆ ಮೊದಲು ಪ್ರೋಗ್ರಾಮ್ಗೆ ಹೋಗೋದಕ್ಕೆ ಆಸಕ್ತಿ ಇರಲಿಲ್ಲ. ಏನು ಬಿಡು, ಶಾಲಾ ವಾರ್ಷಿಕೋತ್ಸವ ಅಲ್ವಾ, ಎಲ್ಲ ಕಡೆ ಇದ್ದ ಹಾಗೆ ಇರುತ್ತೆ, ಏನು ವಿಶೇಷ ಅಂತ ಅಂದ್ಕೊಂಡಿದ್ದೆ. ಆದರೆ ಅಕ್ಕನ ಮಗನನ್ನು ನೋಡುವ ಸಲುವಾಗಿ ಹೋದೆ ಅಷ್ಟೇ. ಆದರೆ ಅಲ್ಲಿಗೆ ಹೋಗಿ ಪ್ರೋಗ್ರಾಮ್ ನೋಡೋಕ್ಕೆ ಶುರು ಮಾಡಿದ ಮೇಲೆ ಅನ್ನಿಸ್ತು, ನಾನು ಬರದೇ ಹೋಗಿದ್ದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ. ಯಾಕಂದರೆ ತುಂಬ ವಿಶಾಲವಾದ ಆವರಣ, ಸ್ಕೂಲು, ಹಾಸ್ಟೆಲ್, ಆಡಿಟೋರಿಯಂ, ದೇವಸ್ಥಾನ ತುಂಬ ಪ್ರಶಾಂತವಾಗಿತ್ತು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಗೊತ್ತಿದೆ RSS ಒಂದು ಒಳ್ಳೆಯ ಸಂಘಟನೆ ಅಂತ. ಆದರೆ ಅವರು ನಡೆಸಿಕೊಂಡು ಹೋಗುವ ಶಾಲೆಗಳು ಮತ್ತು ಇತರೆ ಜವಾಬ್ದಾರಿಗಳ ಬಗ್ಗೆ ನಾನು ಹತ್ತಿರದಿಂದ ನೋಡಿರಲಿಲ್ಲ. ಸಾಮಾನ್ಯವಾಗಿ ಶಾಲಾ ವಾರ್ಷಿಕೋತ್ಸವ ಎಂದರೆ ನಾವೆಲ್ಲರೂ ಕಂಡಂತೆ ಸಿನಿಮಾ ಹಾಡುಗಳು, ನೃತ್ಯ, ಹೆಚ್ಚೆಂದರೆ ಒಂದೆರಡು ಜನಪದ ನೃತ್ಯಗಳು ಇರುತ್ತವೆ. ಆದರೆ ಈ ಶಾಲೆಯಲ್ಲಿ ಪ್ರೋಗ್ರಾಂನ ಕೊನೆವರೆಗೂ ನಾನೆಲ್ಲೂ ಆ ತರಹದ್ದನ್ನು ನೋಡಲೇ ಇಲ್ಲ. ಏಕೆಂದರೆ ಮಕ್ಕಳ ಪ್ರತಿ ಪ್ರೋಗ್ರಾಂ ಕೂಡ ವಿಶೇಷವಾಗಿ ವಿಭಿನ್ನವಾಗಿತ್ತು. ಯುವಶಕ್ತಿ ಸಮಾಜ ನಿರ್ಮಾಣ ಎಂಬ ವಿಶೇಷ ಥೀಮ್ನೊಂದಿಗೆ ಕಾರ್ಯಕ್ರಮ ನಿರ್ಮಾಣವಾಗಿತ್ತು. ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳಿಗೆ ನಾವು, ಅಂದರೆ ಎಲ್ಲ ತಂದೆ ತಾಯಿಯರು ಯಾವ ಉದ್ದೇಶದಿಂದ ತಮ್ಮ ಮಕ್ಕಳನ್ನು ಇಲ್ಲಿ ತಂದು ಸೇರಿಸುತ್ತಾರೋ ಅದಕ್ಕೆ ಈ ಕಾರ್ಯಕ್ರಮ ಕನ್ನಡಿಯಾಗಿತ್ತು. ಏಕೆಂದರೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ನಮ್ಮ ನಾಡಿನ ಸಾಂಸ್ಕೃತಿಕ ಸಾಮಾಜಿಕ ವಿಚಾರಗಳನ್ನು ಮೇಲು ವಿಷಯವಾಗಿಸಿಕೊಂಡಿದ್ದರು. ಮಕ್ಕಳಿಂದಲೇ ಸಂಗೀತ, ತಬಲವಾದ್ಯ, ಕಂಸಾಳೆ, ಮಲ್ಲಗಂಬ, ವೀರಗಾಸೆ, ಕರಾಟೆ, ಯಕ್ಷಗಾನ, ಕೋಲಾಟ, ಸ್ವಾತಂತ್ರ್ಯ ಹೋರಾಟಗಾರರಾದ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್ರಂತಹ ನಾಟಕಗಳು ಇವರ ವಸ್ತು ವಿಷಯಗಳಾಗಿದ್ದವು. ಯಾಕೆ ಇದನ್ನು ಹೇಳಬೇಕು ಅನ್ನಿಸ್ತು ಅಂದರೆ, ನಮಗೆ ಗೊತ್ತಿರುವ ಹಾಗೆ ಈಗಿನ ಎಷ್ಟೋ ಮಕ್ಕಳಿಗೆ ವೀರಗಾಸೆ, ಮಲ್ಲಗಂಬ, ಕಂಸಾಳೆ ಬಗ್ಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆಗೆ ನಾವು ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಹ ವಾತಾವರಣ ಕೂಡ ನಮಗೆ ಸಿಗ್ತಾ ಇಲ್ಲ. ಆದರೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯಲ್ಲಿ ಮಕ್ಕಳು ವಿದ್ಯೆಯ ಜೊತೆಗೆ ದೇಶಪ್ರೇಮ, ಸೇವಾ ಮನೋಭಾವ, ಶಿಸ್ತು, ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳ, ಬಿಹಾರದಿಂದಲೂ ಕೂಡ ಮಕ್ಕಳು ಈ ಶಾಲೆಯಲ್ಲಿ ಓದುತ್ತಿದ್ದಾರೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕೂಡ ಇತ್ತು. ಅಲ್ಲಿ ನಾನು ಗಮನಿಸಿದ ವಿಷಯ ಎಂದರೆ, ಪ್ರತಿಭಾ ಪುರಸ್ಕಾರ ತೆಗೆದುಕೊಂಡ ವಿದ್ಯಾರ್ಥಿಗಳು ಅಲ್ಲಿನ ಅತಿಥಿಗಳ ಕಾಲಿಗೆ ನಮಸ್ಕಾರ ಮಾಡಿ ಪುರಸ್ಕಾರ ತೆಗೆದುಕೊಳ್ತಾ ಇದ್ರು. ಇದು ತುಂಬ ವಿಶೇಷ ಅನ್ನಿಸ್ತು. ಯಾವುದೇ ರೂಢಿ ಇಲ್ಲದೆ ಆ ಕ್ಷಣಕ್ಕೆ ಬರುವುದಿಲ್ಲ, ಪ್ರತಿದಿನದ ಅವರ ಅಭ್ಯಾಸ ಈ ಸ್ಟೇಜ್ ಮೇಲೆ ಕಾಣಿಸ್ತಾ ಇತ್ತು. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಪಂಚಪರಿವರ್ತನೆ ಎಂಬ ಕಾನ್ಸೆಪ್ಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಾಗರಿಕ ಶಿಷ್ಟಾಚಾರ ಅಂದರೆ ಟ್ರಾಫಿಕ್ ರೂಲ್ಸ್, ವೋಟಿಂಗ್ ರೈಟ್ಸ್ ಬಗ್ಗೆ, ಸಾಮರಸ್ಯ ಅಂದರೆ ದೇಶೀಯ ಭಾಷೆಗಳನ್ನು ಬೆಳೆಸುವುದು, ಸ್ವದೇಶಿ ವಸ್ತುಗಳ ಬಳಕೆ ಇತ್ಯಾದಿ, ಮತ್ತು ಸ್ವದೇಶಿ ಅಂದರೆ ಸಾಂಸ್ಕೃತಿಕ ಆಚರಣೆಗಳನ್ನು ಗೌರವಿಸುವುದು, ಜಾತಿ ತಾರತಮ್ಯಗಳ ವಿರೋಧ. 4ನೇದು ಪರಿಸರ ಸಂರಕ್ಷಣೆ ಅಂದರೆ ಗಿಡಗಳನ್ನು ನೆಡುವುದು, ಕಾಡುಗಳ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಇತ್ಯಾದಿ, ಮತ್ತು ಕುಟುಂಬ ಪ್ರಬೋಧನೆ. ಇದರಲ್ಲಿ ಕುಟುಂಬ ಹಾಗೂ ಸಂಬಂಧಗಳನ್ನು ನಿಭಾಯಿಸುವುದು. ಕೆಲವು ವಿಷಯಗಳು ನಮಗೆ ತಿಳಿದಿದ್ದರೂ ಅದನ್ನು ನಾವು ಫಾಲೋ ಮಾಡೋದಿಲ್ಲ. ಕೊನೆ ಪಕ್ಷ ಇಲ್ಲಿ ನೋಡಿದ ಮೇಲೆ ಬದಲಾವಣೆ ಆದರೆ ಒಳ್ಳೆಯದಲ್ಲವೇ? ಇಲ್ಲಿಂದ ಕಾರ್ಯಕ್ರಮಗಳು ಮಧ್ಯಾಹ್ನ ಶುರುವಾಗಿತ್ತು. ನಾವು ಇಲ್ಲಿಂದ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಕಾರ್ಯಕ್ರಮನ ನೋಡೋದಕ್ಕೆ ಅಂತೇಳಿ ಹೋದ್ವಿ. ಬಂದಿದ್ದ ಅಷ್ಟು ಪಾಲಕರಿಗೂ ಕೂಡ ಊಟದ ವ್ಯವಸ್ಥೆ ಆಗಿತ್ತು. ಶಾಲೆ ಸಿಟಿಯಿಂದ ಹೊರಗಿರೋ ಕಾರಣ ಅವರು ಅನಿವಾರ್ಯ ಎಲ್ಲ ಪಾಲಕರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದರು. ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಪ್ರೋಗ್ರಾಮ್ ಸಾಯಂಕಾಲ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಹೋದ್ವಿ. ಇಲ್ಲಿಂದ ಶಾಲೆಯ ಅವರ ಸಂಗೀತ ಗುರುಗಳಾದ ಅವರಿಂದಲೇ ಮೊದಲ ಸಂಗೀತ ಕಾರ್ಯಕ್ರಮ ಶುರುವಾಗಿತ್ತು.
ರಾಷ್ಟ್ರೋತ್ಥಾನದ ಕಾಯಕ ಪಥದ ಅವಿರತ ಸಾಧನೆ ಅನುದಿನವು. ರಾಷ್ಟ್ರೋತ್ಥಾನದ ಕಾಯಕ ಪಥದ ಅವಿರತ ಸಾಧನೆ ಅನುದಿನವು. ತಾಪಸರಂದರಿ ದುಡಿದಿಯ ಹಿರಿಯ ಜೀವನವೇ ಮಗದು ಮಾದರಿಯು. ತಾಪಸರಂದರಿ ದುಡಿದಿಯ ಹಿರಿಯ ಜೀವನವೇ ಮಗದು ಮಾದರಿಯು. ರಾಷ್ಟ್ರೋತ್ಥಾನದ ಕಾಯಕ ಪಥದ ಅವಿರತ ಸಾಧನೆ ಅನುದಿನವು. ಸಂಪನ್ನ ಜನರು ಮತ್ತೆಲ್ಲೂ ಸಿಗುವುದಿಲ್ಲ. ನಮ್ಮಂತ ಶಾಂತಿ ಸಂಪನ್ನ ಜನರು ಮತ್ತೆಲ್ಲೂ ಸಿಗುವುದಿಲ್ಲ. ಸರಿ ಗರಿ ಗಮ ರೇ ಗಮ 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 ಮಮಲ ಮಮಲ ಬಲನಿ ಸರಿ ಗ ರೇ ಗಮ ಗಮ ಮಮಲ ಸರಿ ಗರಿ ಗಮ ಗಮ ಮಪದ ಸರಿ ಗರಿ ಗಮ ಗಮ ಮಪದ ಸರಿ ಗರಿ ಗಮ ಗಮ ಮಪದ ಸರಿ ಗರಿ ಗಮ ಗಮ ಸಾಸನಿ ನಿದಾದ ಪಾಪ ಗಮನಿ ಸಾಸನಿ ನಿದಾದ ಪಾಪ ಗಮನಿ ಸಾಸನಿ ನಿದಾದ ಪಾಪ ಗಮನಿ ಸಾ. ನಮ್ಮಂತ ಶಾಂತಿ ಸಂಪನ್ನ ಜನರು ಮತ್ತೆಲ್ಲೂ ಸಿಗುವುದಿಲ್ಲ. ನಮ್ಮಂತ ಶಾಂತಿ ಸಂಪನ್ನ ಜನರು ಮತ್ತೆಲ್ಲೂ ಸಿಗುವುದಿಲ್ಲ. ರುದ್ರ ಗಂಗಾಧರ ಗೌರಿವರ ಮಂಗಳಕರ ತಿಂಗಳಕರ ಅಂಗಜೌರ್ಯ ತುಂಗಪುತ್ರನಾದ ವೀರಭದ್ರಡೆ ಬಹುಪರ. भारत माता की जय। देशभक्तानां संघटनं भवेत्, देशस्य रक्षणं भवेत् इति कारणादेव अहं केसरी इति दिनपत्रिकां प्रारम्भं करोमि. इतरुणरे नव भारत देशव स्वस्वाभिमान भरित शक्तिमन्त राष्ट्रव नव भारत देशव नव भारत देशव. नमो नमः. नमो नमः. आगच्छतु. गणेशोत्सवः, होलिकाोत्सवः विशेषरीत्या ಭಾಳ ಲೇಟ್ ಕುಂತಿಲ್ವಾ ಏನು ನಮ್ಮ ಕಡೆ ಏನು ತ್ಯಾಗ ಮಾಡಬೇಡ ನಿಮ್ಮ ತಡೆ ಕುಂತಿದ್ರೆ ನಮ್ಮ ಕಡೆ ಏನು ತ್ಯಾಗ ಮಾಡಬೇಡ ನೋಡಕ್ಕೆ ಸ್ವಲ್ಪ ವಿಡಿಯೋ
ಬೇಡಪ್ಪ ನನಗೆ. ಚೆನ್ನಾಗೈತೆ. ಇಸ್ಕೊಳಪ್ಪಿ. ನನಗೆ ಬೇಡಪ್ಪಿ, ಬೇಡ ನನಗೆ. चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां हम तुम्हारी जानिसारी और वफादारी से बेहद खुश हैं। इसलिए हम तुम्हें कौन